ನಮಸ್ಕಾರ, ಇದು ಸಖತ್ ಸುದ್ದಿಯ ಫುಲ್ ಮೇಲ್ಸ್ ನ್ಯೂಸ್ ಲಂಚ್. ನಾನು ಜಯಪ್ರಕಾಶ್ ಶೆಟ್ಟಿ. ನಮ್ಮ ನ್ಯೂಸ್ ನಿಮ್ಮ ಲಂಚ್. ಇದೀಗ ಹೆಡ್ಲೈನ್ಸ್. ಗರ್ಭಿಣಿ ಜೀವವನ್ನೇ ನುಂಗಿತು ಗರ್ಭಪಾತ ನಿಷೇಧ ಕಾಯ್ದೆ. ಐರ್ಲೆಂಡ್ ಆಸ್ಪತ್ರೆಯಲ್ಲಿ ಕನ್ನಡತಿ ಸವಿತಾ ಸಾವು. ಕ್ಯಾಥೋಲಿಕ್ ಅಂಧ ಕಾನೂನಿಗೆ ಭಾರೀ ವಿರೋಧ. ಬಿಗಡಾಯಿಸಿದ ಬಾಳ್ ಠಾಕ್ರೆ ಆರೋಗ್ಯ. ಶಿವಸೇನಾ ಮುಖ್ಯಸ್ಥನಿಗೆ ಕೃತಕ ಉಸಿರಾಟ. ಮಹಾರಾಷ್ಟ್ರದೆಲ್ಲೆಡೆ ಬಿಗಿ ಬಂದೋಬಸ್ತ್. ಪೊಲೀಸರ ರಜಾ ಕ್ಯಾನ್ಸಲ್. ಬೆಂಗಳೂರಿನಲ್ಲಿ ನಶಾಯೇ ನಶಾ. ಬಕ್ಷಿ ಗಾರ್ಡನ್ನಲ್ಲಿ ಜೋರಾಗಿದೆ ಗಾಂಜಾ ಗಮ್ಮತ್ತು. ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆಯಿಂದ ಅಕ್ರಮ ದಂಧೆ ಬಯಲು. ಇಂಗ್ಲೆಂಡ್ ಭಾರತ ಮೊದಲ ಟೆಸ್ಟ್. ವೀರು ಅಬ್ಬರಕ್ಕೆ ಆಂಗ್ಲರು ಕಂಗಾಲು. ಸೆಹ್ವಾಗ್ ಸೂಪರ್ ಸೆಂಚುರಿ. ಮಳೆ ಹುಡುಗಿಗೆ ಕೂಡಿ ಬಂದ ಕಂಕಣ. ವಿಚ್ಛೇದಿತ ಆನಂದ್ ಗೌಡ ಜೊತೆ ಪೂಜಾ ಗಾಂಧಿ ನಿಶ್ಚಿತಾರ್ಥ. ಪೂಜಾಗಿದು ಮೊದಲ ಮದುವೆ. ಪೂಜಾ ಭಾವಿ ಪತಿಗೆ ಎರಡನೇ ಮದುವೆ. ಮಳೆ ಹುಡುಗಿ ಪೂಜಾ ಗಾಂಧಿ ಆನಂದ್ ಗೌಡಗೆ ಎರಡನೇ ಮಡದಿ. ಹೌದು, ನಟಿ ಪೂಜಾ ಗಾಂಧಿ ಕೈ ಹಿಡಿಯಲಿರೋ ಆನಂದ್ ಗೌಡಗೆ ಈಗಾಗಲೇ ವಿವಾಹವಾಗಿದೆ. ಬಿ ಸರೋಜಾದೇವಿ ಮೊಮ್ಮಗಳಾದ ಇಂದಿರಾಳನ್ನು ಆನಂದ್ ಗೌಡ 9 ವರ್ಷಗಳ ಹಿಂದೆ ವಿವಾಹವಾಗಿದ್ದ. ಇಂದಿರಾ ಆನಂದ್ ವಿಚ್ಛೇದನ ಪಡೆದಿದ್ದು ಇದು ಆನಂದ್ ಗೌಡಗೆ ಎರಡನೇ ಮದುವೆ. Thank you so much. Okay. Okay, thank you so much. Thank you. ಮಳೆ ಹುಡುಗಿ ಪೂಜಾ ಗಾಂಧಿ. ಮುಂಗಾರು ಮಳೆ ಮೂಲಕ ಪ್ರಖ್ಯಾತಿಗೆ ಬಂದಂತಹ ಪೂಜಾ ಗಾಂಧಿ ಕನ್ನಡದಲ್ಲಿ ಪ್ರಸಿದ್ಧ ನಟಿ ಕೂಡ. ಇದೀಗ ಆಕೆಗೆ ವಿವಾಹವಾಗ್ತಾ ಇದೆ. ಆನಂದ್ ಗೌಡ, ರಿಯಲ್ ಎಸ್ಟೇಟ್ ಉದ್ಯಮಿ ಆನಂದ್ ಗೌಡ ಅವರನ್ನು ಅವರು ವರಿಸಲಿದ್ದಾರೆ. ಇವತ್ತು ನಿಶ್ಚಿತಾರ್ಥ ಕತ್ರಿಗುಪ್ಪೆಯ ಅವರ ನಿವಾಸದಲ್ಲಿ ಇವತ್ತು ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆಯಿತು. ಇದೇ ವೇಳೆ ಅವರ ಭಾವಿ ಪತಿ ಆನಂದ್ ಗೌಡ ಏನಿದ್ದಾರೆ, ಅವರು ಈಗಾಗಲೇ ಒಂದು ಮದುವೆಯಾಗಿತ್ತು ಅವರಿಗೆ ಅನ್ನುವಂಥದ್ದು. ಬಿ ಸರೋಜಾದೇವಿ ಅವರ ಮೊಮ್ಮಗಳು ಇಂದಿರಾ ಅವರನ್ನು ಮದುವೆಯಾಗಿದ್ದರು 9 ವರ್ಷದ ಹಿಂದೆ. ನಂತರ ಅವರಿಬ್ಬರು ಕೂಡ ವಿಚ್ಛೇದನವನ್ನು ಕೂಡ ಪಡೆದಿದ್ದರು. ಹಾಗಾಗಿ ಮಳೆ ಹುಡುಗಿ ಪೂಜಾ ಗಾಂಧಿಗೆ ಇದು ಮೊದಲ ಮದುವೆ. ಆದರೆ ಅವರ ಭಾವಿ ಪತಿ ಆನಂದ್ ಗೌಡ ಅವರಿಗೆ ಇದು ಎರಡನೇ ಮದುವೆ. ಒಂದಿನ ಮದುವೆ ಆಗ್ತಿದೆ, ನನಗೂ ಎಂಗೇಜ್ಮೆಂಟ್ ಆಗಿದೆ. ಅಂಡ್ ತುಂಬಾ ಬೇಗ ಮದುವೆ ಆಗುತ್ತೆ ಅಂತ ನಾನು ಮಾಡ್ತಾ ಇದ್ದೀನಿ. ಆಮೇಲೆ ಪೂಜಾ ಕನ್ನಡ ಹುಡುಗನ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಕಡೆಗೂ ಆ ಮಾತು ಮುಗಿಸ್ಕೊಂಡಿದ್ದೀರಾ? ನಾನು ಹೇಳ್ದೆ ಬ್ಯಾಂಗ್ಳೂರ್ ಹುಡುಗಾಗಿ ಬ್ಯಾಂಗ್ಳೂರಲ್ಲಿ ಯಾವತ್ತೂ ಸೆಟ್ಲ್ ಆಗ್ತೀನಿ, ಬ್ಯಾಂಗ್ಳೂರ್ ಬಿಟ್ಟು ಹೋಗಲ್ಲ. ಅಂಡ್ ನನ್ನ ಸೌಭಾಗ್ಯ ನನಗೆ ಆನಂದ್ ಅವ್ರು ಸಿಕ್ಕಿದ್ದಾರೆ. ನಾವು ಆಮೇಲೆ ಹೇಳ್ತೀವಿ. ಈಗ ಫುಲ್ ಫ್ಯಾಮಿಲಿ ಹೊರಗಡೆ ವೇಟ್ ಮಾಡ್ತಾ ಇದ್ದಾರೆ. ಪೂಜೆಯನ್ನು ಮುಗ್ದಿದೆ ಅಂಡ್ ವಿ ಆರ್ ಅಫಿಷಿಯಲಿ ಎಂಗೇಜ್ಡ್. ಅಂಡ್ ನೀವೇನ್ ಹೇಳ್ತೀರಾ? ಪೂಜಾ ಅವರ ಯಾವ ಗುಣ ನಿಮ್ಗೆ ಇಷ್ಟ ಆಯ್ತು? ಎಲ್ಲ ಗುಣನೂ ಇಷ್ಟ. ಶಿ ಇಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಅಂಡ್ ಶಿ ಇಸ್ ಅ ವೆರಿ ಗುಡ್ ಪರ್ಸನ್. ಪರಿಚಯ ಹೇಗೆ ಅಂತ? ಆಮೇಲೆ ಅಷ್ಟೇ ನಮ್ಮ destiny is destiny is so ಮತ್ತೆ
ಮದುವೆಗೆ ಇನ್ನೂ ಸ್ವಲ್ಪ ಟೈಮ್ ಇದೆ, ಸೊ ವಿ ಲೆಟ್ ಯು ನೋ ಒನ್ಸ್ ವಿ ಪ್ಲಾನ್ ದ ಡೇಟ್ ಅಂಡ್ ಆಲ್ ದಟ್ ಸ್ಟಫ್. ಬಟ್ ರೈಟ್ ನೌ ಈಗ ನಾವು ಈ ಮೂಮೆಂಟ್ ನ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ ಅಂಡ್ ವಿ ಆರ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ನಾವು ಡೇಟ್ ಫ್ಯಾಮಿಲೀಸ್ ಎಲ್ಲ ಕೂತ್ಕೊಂಡು ಡೇಟ್ ಫಿಕ್ಸ್ ಮಾಡಿದಾಗ ಆಕ್ಟಿಂಗ್ ಮತ್ತೆ ದಯವಿಟ್ಟು ಫ್ಯಾನ್ಸ್ ಈ ಸಡನ್ಲಿ ಮದುವೆ ಇದು ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ಕೊಂಡಿದ್ದ ಫ್ಯಾನ್ಸಿಗೂ ಶಾಕಿಂಗ್ ಇದು ಆಕ್ಚುಲಿ ಮುಂಚೆನೆ ಗೊತ್ತಿರೋ ಒಂಥರ ಆಗ್ತಿತ್ತು. ಏನ್ ಹೇಳ್ತೀರಾ ಇವಾಗ? ನನ್ಗೆ ಗೊತ್ತು ಫ್ಯಾನ್ಸ್ ಇಲ್ಲಿವರೆಗೂ ಯಾವತ್ತೂ ನನಗೆ ಬ್ಲೆಸ್ ಮಾಡಿದ್ದಾರೆ, ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ಇವತ್ತು ಕೂಡ ಅವರು ನನಗೆ ಬ್ಲೆಸ್ಸಿಂಗ್ಸ್ ಕೊಡ್ತಾರೆ, ಅವರ ಆಶೀರ್ವಾದ ನನಗೆ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಹುಡುಗಿರು ಒಂದಿನ ಮದುವೆ ಆಗ್ತಿದೆ, ನನಗೂ ಎಂಗೇಜ್ಮೆಂಟ್ ಆಗಿದೆ ಅಂಡ್ ತುಂಬಾ ಬೇಗ ಮದುವೆ ಆಗುತ್ತೆ ಅಂತ ನಾನು ಮಾಡ್ತಾ ಇದ್ದೀನಿ. ಆಮೇಲೆ ಪೂಜಾ ಕನ್ನಡದ ಹುಡುಗನ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ, ಕಡೆಗೂ ಆ ಮಾತು ಮುಗಿಸ್ಕೊಂಡಿಲ್ಲ. ನಾನು ಹೇಳ್ದೆ ಬ್ಯಾಂಗ್ಳೂರ್ ಹುಡುಗಾಕಿ ಬ್ಯಾಂಗ್ಳೂರಲ್ಲಿನೇ ಯಾವತ್ತೂ ಸೆಟ್ಲ್ ಆಗ್ತೀನಿ, ಬ್ಯಾಂಗ್ಳೂರ್ ಬಿಟ್ಟು ಹೋಗಲ್ಲ. ಅಂಡ್ ನನ್ನ ಸೌಭಾಗ್ಯ ನನಗೆ ಆನಂದ್ ಅವ್ರು ಸಿಕ್ಕಿದ್ದಾರೆ. ನಾವು ಆಮೇಲೆ ಹೇಳ್ತೀವಿ, ಈಗ ಹೇಳಿ ಫುಲ್ ಫ್ಯಾಮಿಲಿ ಒಳಗಡೆ ವೇಟ್ ಮಾಡ್ತಾ ಇದ್ದಾರೆ. ಪೂಜೆಯನ್ನು ಮುಗ್ದಿದೆ ಅಂಡ್ ವಿ ಆರ್ ಅಫಿಷಿಯಲಿ ಎಂಗೇಜ್ಡ್ ಅಂಡ್ ನೀವೇನ್ ಹೇಳ್ತೀರಾ? ಪೂಜಾ ಅವರ ಯಾವ ಗುಣ ನಿಮ್ಗೆ ಇಷ್ಟ ಆಯ್ತು? ಎಲ್ಲ ಗುಣನೂ ಇಷ್ಟ. ಶಿ ಇಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಅಂಡ್ ಶಿ ಇಸ್ ಅ ವೆರಿ ಗುಡ್ ಪರ್ಸನ್. ಪರಿಚಯ ಹೇಗೆ ಅಂತ ಆಮೇಲೆ ಅಷ್ಟೇ ನಮ್ಮ ಮದುವೆಗೆ ಇನ್ನೂ ಸ್ವಲ್ಪ ಟೈಮ್ ಇದೆ, ಸೊ ವಿ ಲೆಟ್ ಯು ನೋ ಒನ್ಸ್ ವಿ ಪ್ಲಾನ್ ದ ಡೇಟ್ ಅಂಡ್ ಆಲ್ ದಟ್ ಸ್ಟಫ್. ಬಟ್ ರೈಟ್ ನೌ ಈಗ ನಾವು ಈ ಮೂಮೆಂಟ್ ನ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ ಅಂಡ್ ವಿ ಆರ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ನಾವು ಡೇಟ್ ಫ್ಯಾಮಿಲೀಸ್ ಎಲ್ಲ ಕೂತ್ಕೊಂಡು ಡೇಟ್ ಫಿಕ್ಸ್ ಮಾಡಿದಾಗ ಆಕ್ಟಿಂಗ್ ಮತ್ತೆ ದಯವಿಟ್ಟು ಫ್ಯಾನ್ಸ್ ಈ ಸಡನ್ಲಿ ಮದುವೆ ಇದು ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ಕೊಂಡಿದ್ದ ಫ್ಯಾನ್ಸಿಗೂ ಶಾಕಿಂಗ್ ಇದು ಆಕ್ಚುಲಿ ಮುಂಚೆನೆ ಗೊತ್ತಿರೋ ಒಂಥರ ಆಗ್ತಿತ್ತು. ಏನ್ ಹೇಳ್ತೀರಾ ಇವಾಗ? ನನ್ಗೆ ಗೊತ್ತು ಫ್ಯಾನ್ಸ್ ಇಲ್ಲಿವರೆಗೂ ಯಾವತ್ತೂ ನನಗೆ ಬ್ಲೆಸ್ ಮಾಡಿದ್ದಾರೆ, ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ಇವತ್ತು ಕೂಡ ಅವರು ನನಗೆ ಬ್ಲೆಸ್ಸಿಂಗ್ಸ್ ಕೊಡ್ತಾರೆ, ಅವರ ಆಶೀರ್ವಾದ ನನಗೆ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ, ಇದು ನೀವು ಚಿತ್ರದಲ್ಲೇನು ನೋಡ್ತಾ ಇದ್ದೀರಿ? ಈ ಫೋಟೋದಲ್ಲಿ ನೀವೇನು ನೋಡ್ತಾ ಇದ್ದೀರಿ? ಅಲ್ಲಿ ಸರೋಜಾದೇವಿ, ಖ್ಯಾತ ಪಂಚಭಾಷಾ ತಾರೆ ಸರೋಜಾದೇವಿ ಅವರ ಮೊಮ್ಮಗಳು ಇಂದಿರಾ 9 ವರ್ಷದ ಹಿಂದೆ ಆನಂದ್ ಗೌಡ ಜೊತೆ ಮದುವೆಯಾಗಿತ್ತು, ನಂತರ ವಿಚ್ಛೇದನ ಕೂಡ ಆಯಿತು ಅನ್ನುವಂಥದ್ದು. ಸೊ ಅದರ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೀವು ನೋಡ್ಬೋದು. ಆ 9 ವರ್ಷದ ಹಿಂದೆ ನಡೆದಂಥ ಮದುವೆಯ ಒಂದು ಫೋಟೋ ಇಂದಿರಾ ಹಾಗೂ ಆನಂದ್ ಗೌಡ ಇರುವಂಥದ್ದು. ಅದಾದ ನಂತರ ಈಗ ಅವರಿಬ್ಬರು ಕೂಡ ವಿಚ್ಛೇದನವನ್ನು ಪಡೆದಿದ್ದಾರೆ, ಕಾನೂನು ರೀತಿಯಲ್ಲಿ ವಿಚ್ಛೇದನವನ್ನು ಪಡೆದಿದ್ದಾರೆ. ಸೊ ಈಗ ಆನಂದ್ ಗೌಡ ಅವರಿಗೆ 2ನೇ ಮದುವೆ ಆಗ್ತಾ ಇರುವಂಥದ್ದು. 2ನೇ ಹೆಂಡತಿಯಾಗಿ ಅವರಿಗೆ ಮುಂಗಾರು ಮಳೆ ಖ್ಯಾತಿಯ ಪೂಜಾ ಗಾಂಧಿ ಅವರನ್ನು ವರಿಸಲಿದ್ದಾರೆ. ಪೂಜಾ ಗಾಂಧಿ ಅವರ ನಿವಾಸ ಕತ್ರಿಗುಪ್ಪೆ ನಿವಾಸದಲ್ಲಿ ಇವತ್ತು ಎಂಗೇಜ್ಮೆಂಟ್ ಕೂಡ ನಡೆದಿತ್ತು. ನೀವು ಮತ್ತೊಂದು ದೃಶ್ಯವನ್ನು ನೋಡ್ತಾ ಇರ್ಬೋದು. ಅಲ್ಲಿ ಆನಂದ್ ಗೌಡ ಅವರು ಹಾಗೂ ಅವರ ಜೊತೆ ಪೂಜಾ ಗಾಂಧಿ ಅವರನ್ನು ನೀವು ಕಾಣ್ಬೋದು. ಒಟ್ಟಾರೆಯಾಗಿ ಇನ್ನೂ ಕೂಡ ಮದುವೆ ದಿನಾಂಕ ಫಿಕ್ಸ್ ಆಗಿಲ್ಲ, ಇವತ್ತು ಎಂಗೇಜ್ಮೆಂಟ್ ಇರುವಂಥದ್ದು. ಸೊ ಮುಂಗಾರು ಮಳೆ ಚಿತ್ರದ ಮೂಲಕ ಬಹಳ ಪ್ರಖ್ಯಾತಿಯನ್ನು ಗಳಿಸಿದಂತಹ ಪೂಜಾ ಗಾಂಧಿ ನಂತರದ ದಿನಗಳಲ್ಲಿ ಪಂಜಾಬ್ ಮೂಲದ ಪೂಜಾ ಗಾಂಧಿ ನಂತರ ದಿನಗಳಲ್ಲಿ ಕನ್ನಡವನ್ನು ಬಹಳಷ್ಟು ಬೇಗ ಕಲಿತರು, ಕನ್ನಡದ ಮಗಳೇ ಆಗಿಬಿಟ್ರು. ನಂತರ ಅವರು JDSನ ಕಾರ್ಯಕರ್ತರಾಗಿ ಕೂಡ JDS ಸದಸ್ಯೆಯಾಗಿ ಕೂಡ ಅವರು ಗುರುತಿಸಿಕೊಂಡಿದ್ದಾರೆ, JDSನಲ್ಲಿದ್ದಾರೆ ಈಗ. ಸೊ ಒಟ್ಟಾರೆಯಾಗಿ ಹಲವಾರು ಚಿತ್ರಗಳಲ್ಲಿ ನಟಿಸಿ ಚಿತ್ರರಸಿಕರ ಮನಸೂರೆಗೊಂಡಿರುವಂತಹ ಪೂಜಾ ಗಾಂಧಿ ಇವತ್ತು ಆನಂದ್ ಗೌಡ ಅವರ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಇನ್ನು ಕೆಲವು ತಿಂಗಳುಗಳಲ್ಲಿ ಬಹುಶಃ ಇನ್ನೂ ಕೂಡ ಆ ಮದುವೆ ದಿನಾಂಕ ಫಿಕ್ಸ್ ಆಗಿಲ್ಲ, ಕೆಲವು ದಿನಗಳಲ್ಲಿ ಅದು ಕೂಡ ಫಿಕ್ಸ್ ಆಗ್ಬೋದು, ಮದುವೆ ಆಗಲಿದ್ದಾರೆ. ಆದರೆ ಇಲ್ಲಿ ಮತ್ತೊಂದೇನು ಅಂತಂದರೆ ನಮ್ಮ ಸುವರ್ಣ ವೀಕ್ಷಕರಿಗೆ ನಾವು ಮಾಹಿತಿಯನ್ನು ನೀಡ್ತಾ ಇರುವಂಥದ್ದು, ಈ ಹಿಂದೆಯೇ ಆನಂದ್ ಗೌಡ ಅವರಿಗೆ ಮದುವೆಯಾಗಿತ್ತು. ಆನಂದ್ ಗೌಡ ಅವರು 9 ವರ್ಷಗಳ ಹಿಂದೆ ಇಂದಿರಾ ಎಂಬವರನ್ನು ವರಿಸಿದರು. ಇಂದಿರಾ ಬೇರೆ ಯಾರೂ ಅಲ್ಲ, ಖ್ಯಾತ ನಟಿ ಸರೋಜಾದೇವಿ ಅವರ ಮೊಮ್ಮಗಳು. ಸೊ 9 ವರ್ಷಗಳ ಹಿಂದೆ ಈ ವಿವಾಹವಾಗಿತ್ತು. ಅದಾದ ನಂತರ ಅವರಿಬ್ಬರ ನಡುವೆ ಅವರಿಬ್ಬರು ಕಾನೂನು ರೀತಿಯ ವಿಚ್ಛೇದನ ಕೂಡ ಪಡೆದಿದ್ದಾರೆ. ಇದೀಗ ಭಾವಿ ಪತಿ ಏನಿದ್ದಾರೆ
ಪೂಜಾ ಗಾಂಧಿಯವರ ಭಾವಿ ಪತಿ ಆನಂದ್ ಗೌಡ ಏನಿದ್ದಾರೆ ಅವರಿಗೆ ಇದು ಎರಡನೇ ಮದುವೆ, ಪೂಜಾ ಗಾಂಧಿಗಿದು ಮೊದಲ ಮದುವೆ. ನೀವು ನೋಡ್ತಾ ಇರುವಂಥದ್ದು ಪೂಜಾ ಗಾಂಧಿಯವರ ಒಂದು ಎಂಗೇಜ್ಮೆಂಟ್ ಕಾರ್ಯಕ್ರಮ ಇವತ್ತಿತ್ತು, ನಿಶ್ಚಿತಾರ್ಥ ಕಾರ್ಯಕ್ರಮವಿತ್ತು ಕತ್ರಿಗುಪ್ಪೆಯ ಅವರ ನಿವಾಸದಲ್ಲಿ. ಆನಂದ್ ಗೌಡ ಅವರನ್ನು ಬರೆಸಲಿದ್ದಾರೆ. ಆನಂದ್ ಗೌಡ ಖ್ಯಾತ ರಿಯಲ್ ಎಸ್ಟೇಟ್ ಉದ್ಯಮಿ ಕೂಡ ಪೂಜಾ ಗಾಂಧಿಯವರನ್ನು ಬರೆಸಲಿದ್ದಾರೆ. ಪೂಜಾ ಗಾಂಧಿ ಕನ್ನಡದ ಖ್ಯಾತ ಚಿತ್ರನಟಿ. ಮುಂಗಾರು ಮಳೆ ಚಿತ್ರದ ಮೂಲಕ ಬಹಳಷ್ಟು ಪ್ರಸಿದ್ಧಿ, ಯೋಗರಾಜ್ ಭಟ್ ಅವರ ಮುಂಗಾರು ಮಳೆ ಚಿತ್ರದ ಮೂಲಕ ಅವರು ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟರು. ಅದಕ್ಕಿಂತ ಮೊದಲು ಹಲವಾರು ಆಲ್ಬಮ್ಗಳಲ್ಲಿ, ಹಿಂದಿ ಆಲ್ಬಮ್ಗಳಲ್ಲಿ ಅವರು ನಟಿಸಿದರು. ಪಂಜಾಬ್ ಮೂಲದ ಪೂಜಾ ಗಾಂಧಿ ನಂತರ ಕನ್ನಡದ ಮಗಳೇ ಆದರು, ಕನ್ನಡ ಕಲಿತರು. ಬಹಳ ಸುಲಲಿತವಾಗಿ ಅವರು ಕನ್ನಡವನ್ನು ಬಲ್ಲವರಾಗಿದ್ದರು, ಕನ್ನಡವನ್ನು ಬಹಳ ಸೊಗಸಾಗಿ ಈಗ ಮಾತಾಡ್ತಾರೆ. ಬಹಳ ಮನಸ್ಸಿಟ್ಟು ಅವರು ಕನ್ನಡವನ್ನು ಕಲಿತಿದ್ರು. ಇವತ್ತು ಅವರ ನಿಶ್ಚಿತಾರ್ಥ ಸಮಾರಂಭ. ಆದರೆ ಬಹಳ ಅಚ್ಚರಿ ವಿಚಾರ ಏನಂತಂದರೆ, ಇದು ಅವರ ಭಾವಿ ಪತಿ ಆನಂದ್ ಗೌಡ ಏನಿದ್ದಾರೆ ಅವರಿಗಿದು ಎರಡನೇ ಮದುವೆ. ಯಾಕಂತಂದರೆ 9 ವರ್ಷಗಳ ಹಿಂದೆ ಅವರಿಗೊಂದು ಮದುವೆಯಾಗಿತ್ತು. ಇಂದಿರಾ ಎನ್ನುವರ ಜೊತೆ ಅವರಿಗೆ ಮದುವೆಯಾಗಿತ್ತು. ನೀವು ಅಲ್ಲಿ ಎಡಭಾಗದ ಚಿತ್ರದಲ್ಲಿ ಕಾಣ್ತಾ ಇರ್ಬೋದು ಸರೋಜಾದೇವಿ, ನಂತರ ಮಧ್ಯದಲ್ಲಿ ಬ್ಲ್ಯಾಕ್ ಸೂಟ್ ಹಾಕಿರುವಂಥವರು ಆನಂದ್ ಗೌಡ. ಅವರ ಮದುವೆಯ ಒಂದು ಫೋಟೋ, ಮದುವೆ ಎಂಗೇಜ್ಮೆಂಟ್ ಅಂದರೆ 9 ವರ್ಷದ ಹಿಂದೆ ನಡೆದಂತಹ ರಿಸೆಪ್ಷನ್ನ ಒಂದು ಫೋಟೋವನ್ನು ನೀವು ಕಾಣ್ತಾ ಇರ್ಬೋದು. ಅವರ ಪಕ್ಕದಲ್ಲಿರುವಂಥವರು ಇಂದಿರಾ, ಅವರ ಮೊದಲ ಪತ್ನಿ. ಆನಂದ್ ಗೌಡ ಅವರ ಮೊದಲ ಪತ್ನಿ. 9 ವರ್ಷಗಳ ಹಿಂದೆ ಅವರ ವಿವಾಹವಾಗಿತ್ತು, ನಂತರ ಅದು ವಿಚ್ಛೇದನ ಕೂಡ ಆಯಿತು. ಖ್ಯಾತ ನಟಿ ಸರೋಜಾದೇವಿ ಅವರ ಮೊಮ್ಮಗಳು ಇಂದಿರಾ. ಸೊ ಈಗ ಪೂಜಾ ಗಾಂಧಿಯವರ ಜೊತೆ ನಿಶ್ಚಿತಾರ್ಥ ನಡೀತಾ ಇದೆ, ಮುಂದೆ ವಿವಾಹ ಕೂಡ ಆಗಲಿದ್ದಾರೆ. ಹಾಗಾಗಿ ಆನಂದ್ ಗೌಡ ಅವರಿಗೆ ಇದು ಎರಡನೇ ಮದುವೆ. ಸೊ ಮೊದಲ ಪತ್ನಿ ಇಂದಿರಾ ಈಗಾಗಲೇ ವಿಚ್ಛೇದನ ಆಗಿದೆ. ಸರ್ ವೀಕ್ಷಕರೇ, ನ್ಯೂಸ್ ಲಂಚ್ನಲ್ಲಿ ಒಂದು ಪುಟ್ಟ ಬ್ರೇಕ್ ನಂತರ ನ್ಯೂಸ್ ಲಂಚ್ ಮುಂದೆ.